ಅಂದರೆ ನಾನೊಬ್ಬ ಕೆಲಸಗಾರ ಅಂತ ಪ್ರೂವ್ ಮಾಡಿದ್ದು ಅಲ್ಲೇ ಚಾಲೆಂಜಿಂಗ್ ತೊಗೊಂಡು ಪ್ರೂವ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ನಾನು ಪ್ರೊಡಕ್ಷನ್ ಮಾಡೋಕ್ಕೆ ಬಂದಾಗ ಏನಾಯಿತು, ನನಗೆ ಪ್ರೊಡಕ್ಷನ್ ಹೊಸದಿತ್ತು. ಹೇಗೆ ಏನು ಭಯದಿಂದಲೇ ಶುಭ ವಿವಾಹ ಮಾಡಿದೆ, ಜೋಡಿ ಅಕ್ಕಿ ಮಾಡಿದೆ. ಜೊತೆಯಲ್ಲಿ ಏನಾಯಿತು, ಅಗ್ರೆಸಿವ್ ಆಗಿ ನಾನು ತೋರಿಸ್ಬೇಕು ಇಂಡಸ್ಟ್ರಿಗೆ, ನಾನು ಏನು ಎತ್ತ ಅಂತ ತೋರಿಸ್ಬೇಕು. ಆಮೇಲೆ ಕಥೆನೂ ಅದು ಅದ್ಭುತವಾಗಿತ್ತು. ದುಡ್ಡು ಹಾಕೋಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ಆಮೇಲೆ ಹೆಂಡತಿ ಬೈದ್ಲು, ಬಿಡಿ ಅದು ಆಮೇಲೆ ಇತ್ತು. ಅದಕ್ಕೆ ಅದು ಹಂಗೆ ಬಂತು ಮೇಡಮ್, ಅಷ್ಟೇ. ನನ್ನನ್ನು ನಾನು ತೋರಿಸ್ಬೇಕಿತ್ತು, ಬಟ್ ಅದು ನನ್ನಿಂದ ಇಂಡಸ್ಟ್ರಿಯ ನಿರ್ಮಾಪಕರಿಗೆಲ್ಲ ಕಷ್ಟ ಆಗಿದೆ. ಅಂದರೆ ನಾವು ಆ ಥರ ರೇಂಜಲ್ಲಿ ಮಾಡಿ ಎಲ್ಲ ನನಗೆ ನಿರ್ಮಾಪಕರು ಬೈಕೋತಾರೆ, ನೀವು ಹಿಂಗೆ ಮಾಡಿ ಇವತ್ತು ನಾವುಗಳಿಗೆಲ್ಲ ಹಂಗೆಲ್ಲ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು, ಯಾಕೆ ಹಿಂಗೆ ಮಾಡಿದ್ರಿ, ಎಷ್ಟು ಬೇಕು ಅಷ್ಟೇ ಸೀರಿಯಲ್ಗಳಿಗೆ ಖರ್ಚು ಮಾಡಬೇಕು, ಇಂಡಸ್ಟ್ರಿದು ಟ್ರೆಂಡ್ ಚೇಂಜ್ ಆಗೋಯ್ತು. ಇವತ್ತು ಪ್ರೊಡ್ಯೂಸರ್ಸ್ ಏನಾರು ಬಂದರೆ ನನ್ನನ್ನು ಎಲ್ಲರೂ ಹೀಗೆ ನೋಡ್ತಾರೆ, ನಮ್ಮನ್ನೆಲ್ಲ ಹಳ್ಳಕ್ಕೆ ಬೀಳಿಸ್ಬಿಟ್ಟಿದ್ದೀನಿ ಅನ್ನುತ್ತೆ. ನಾನು ಏನು ಹೌದು, ಅವರಿಗೆಲ್ಲ ತೊಂದರೆ ಆಗಿದೆ ಮೇಡಮ್, ಅದರಿಂದ ಅವ್ರು ನೊಂದ್ಕೊಂಡಿದ್ದಾರೆ. ನಾನು ಈ ಮಾಧ್ಯಮಕ್ಕೆ ಅವ್ರ ಹತ್ರ ಸಾರಿ ಕೇಳ್ತೀನಿ, ನಾನು ಏನು ಮಾಡೋಕ್ಕಾಗಲ್ಲ, ಹಂಗಾಗಿದೆ. ಹೆಂಗೋ ನಿಭಾಯಿಸ್ಕೊಂಡು ಇಂಡಸ್ಟ್ರಿ ಎಲ್ಲ ಹೋಗ್ತಾಯಿದೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ತುಂಬ ಸೊಸೆಯಂದರಿದ್ದಾರೆ. ನಾನು ಮನೆಗೆ ಸೊಸೆ ಇದ್ದಂಗೆ. ಓಕೆ. ಅತ್ತೆಂದರೆಲ್ಲ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಾವು ಸೊಸೆಯಂದರು ತುಂಬ ಕಷ್ಟಪಟ್ಟು ಸೀರಿಯಲ್ಗಳನ್ನು ಮಾಡ್ತಾಯಿದ್ವಿ. ಓಕೆ.